ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೀಚರ್ ಎಲಿಬಿಲಿಟಿ ಟೆಸ್ಟ್ 2022 ಪೇಪರ್ 2 ಸೋಷಿಯಲ್ ಸೈನ್ಸ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ MCQಗಳು ನಿಮಗೆ ಪೇಪರ್ 2 ಪ್ರಿಪ್ರೇಷನ್ಗೆ ಸೋಷಿಯಲ್ ಸೈನ್ಸ್ ಮೇಲೆ ತುಂಬಾ ಹೆಲ್ಪ್ಫುಲ್ ಆಗಿವೆ. ಅದೇ ರೀತಿ ನೀವೇನಾದರೂ ಕರ್ನಾಟಕ TETಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಸಲುವಾಗಿ ನಾವು ನಿಮಗೆ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 10 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ನಿಮಗೆ 10 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಕೂಡ ಸಿಗ್ತಾ ಇದೆ ಕೇವಲ 300 ರುಪೀಸ್ನಲ್ಲಿ. ಸೊ ಎಲ್ಲ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗಲು ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ಪೇಯನ್ನು ಮಾಡಿ ವಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ ಟೆಸ್ಟ್ಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಈ ಎಲ್ಲ ಟೆಸ್ಟ್ಗಳು ನಿಮಗೆ ಕ್ವಿಕ್ ರಿವಿಷನ್ಗಾಗಿ ತುಂಬಾ ಹೆಲ್ಪ್ಫುಲ್ ಆಗಿವೆ. ಸೊ ಅದೇ ರೀತಿ ಇವಾಗ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಇಕನಾಮಿಕ್ ಡೆವಲಪ್ಮೆಂಟ್ ರೆಫರ್ಸ್ ಟು ಆಪ್ಷನ್ ಎ ಇಕನಾಮಿಕ್ ಗ್ರೋತ್, ಆಪ್ಷನ್ ಬಿ economic growth plus changes in output distribution and economic structure, option C improvement in the well-being of the urban population, option D sustainable increases in gross national product. ಆರ್ಥಿಕ ಅಭಿವೃದ್ಧಿಯು ಡ್ಯಾಶ್ ಅನ್ನು ಉಲ್ಲೇಖಿಸ್ತಾ ಇದೆ. ಆರ್ಥಿಕ ಅಭಿವೃದ್ಧಿ ಎಂದರೇನು, ಒಂದು ಸರಿಯಾದ ಡೆಫಿನೇಷನನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗಿದೆ. ಆಪ್ಷನ್ ಎ ಏನು ಹೇಳ್ತಾ ಇದೆ, ಆರ್ಥಿಕ ಬೆಳವಣಿಗೆ. ಆಪ್ಷನ್ ಬಿ ಏನು ಹೇಳ್ತಾ ಇದೆ, ಆರ್ಥಿಕ ಬೆಳವಣಿಗೆ ಜೊತೆಗೆ, ಅಂದರೆ ಇಲ್ಲಿ ಎಕನಾಮಿಕ್ ಗ್ರೋತ್ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಉತ್ಪಾದನೆ, ವಿತರಣೆ ಮತ್ತು ಆರ್ಥಿಕ ರಚನೆಯಲ್ಲಾಗ್ತಾ ಇರೋ ಬದಲಾವಣೆಗಳನ್ನು ಉಲ್ಲೇಖಿಸ್ತಾ ಇದೆ. ಆಪ್ಷನ್ ಸಿ ನಗರದ ಜನಸಂಖ್ಯೆಯ ಯೋಗಕ್ಷೇಮದಲ್ಲಿ ಸುಧಾರಣೆಯನ್ನು ಉಲ್ಲೇಖಿಸ್ತಾ ಇದೆ. ಆಪ್ಷನ್ ಡಿ ಆರ್ಥಿಕ ಅಭಿವೃದ್ಧಿ ಅಂತಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿನ ಸುಸ್ಥಿರ ಹೆಚ್ಚಳ ಅಂತ ಹೇಳ್ತಾ ಇದೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿದೆ. ಸೊ economic development refers to the economic growth plus changes in output distribution and economic structure. ಆರ್ಥಿಕ ಅಭಿವೃದ್ಧಿಯು ಆರ್ಥಿಕ ಬೆಳವಣಿಗೆ ಜೊತೆಗೆ ಉತ್ಪಾದನೆ, ವಿತರಣೆ ಮತ್ತು ಆರ್ಥಿಕ ರಚನೆಗಳಲ್ಲಿನ ಬದಲಾವಣೆಗಳನ್ನು ಉಲ್ಲೇಖಿಸ್ತಾ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Yes, economic development, it is the creation of wealth from which community benefits are realized. ಇಲ್ಲಿ ಆರ್ಥಿಕ ಅಭಿವೃದ್ಧಿ ಅಂತಂದರೆ ಸಂಪತ್ತನ್ನು ಸೃಷ್ಟಿಸುವುದಾಗಿದೆ. ಸೊ ಎಲ್ಲ ಸಂಪತ್ತು ಸಮಾಜದ ಒಳಿತಿಗಾಗಿ. ಸೊ economic development means the change in growth along the progressive changes in socio-economic conditions of the country. ಸೊ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಅಂತಂತಂದರೆ ಇಲ್ಲಿ ಚೇಂಜ್ ಇನ್ ಗ್ರೋತ್ ಅಂದರೆ ಅಭಿವೃದ್ಧಿಯ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಬದಲಾವಣೆಯನ್ನು ತರುವುದು, ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಕೂಡ ಬದಲಾವಣೆಯನ್ನು ತರುವುದಾಗಿದೆ. ಸೊ ವೈಲ್ ಎಕನಾಮಿಕ್ ಗ್ರೋತ್ ಇಂಪ್ಲೈಸ್ ಅ ಚೇಂಜ್ ಆರ್ ಇನ್ಕ್ರೀಸ್ ಇನ್ ದ ರಿಯಲ್ ಔಟ್ಪುಟ್ ಆಫ್ ದ ಕಂಟ್ರಿ. ಅದೇ ರೀತಿ ಎಕನಾಮಿಕ್ ಗ್ರೋತ್ ಅಂದರೆ ಆರ್ಥಿಕ ಬೆಳವಣಿಗೆ ಅಂತಂತಂದರೆ ದೇಶದ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ. So growth must be accompanied by the progressive reduction in the inequalities and social varieties for being called economic development. Next question number 2. Which technique of debt control involves buying and selling of government securities? Option A moral motivation, option B liquidity adjustment facility, option C repurchase agreement, ಆಪ್ಷನ್ ಡಿ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಸಾಲ ನಿಯಂತ್ರಣದ ಯಾವ ತಂತ್ರವು ಸರ್ಕಾರಿ ಭದ್ರತೆಗಳ ಖರೀದಿ ಮತ್ತು ಮಾರಾಟವನ್ನು ಒಳಗೊಂಡಿರ್ತಾ ಇದೆ? ಆಪ್ಷನ್ ಎ ನೈತಿಕ ಪ್ರೇರಣೆ, ಆಪ್ಷನ್ ಬಿ ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯ, ಆಪ್ಷನ್ ಸಿ ಮರು ಖರೀದಿ ಒಪ್ಪಂದ, ಆಪ್ಷನ್ ಡಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಸೊ ಇಲ್ಲಿ ಸಾಲದ ನಿಯಂತ್ರಣದ ತಂತ್ರ ಸರ್ಕಾರಿ ಭದ್ರತೆಗಳ ಖರೀದಿ ಮತ್ತು ಮಾರಾಟವನ್ನು ಯಾವ ಒಂದು ಮಾರುಕಟ್ಟೆಯಲ್ಲಿ ಈ ಸರ್ಕಾರಿ ಭದ್ರತೆಗಳನ್ನು ಅಥವಾ ಈ ಸೆಕ್ಯೂರಿಟೀಸ್ಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಮತ್ತು ಕೊಂಡುಕೊಳ್ತಾ ಇದ್ದೀವಿ. ಸೊ ದ ರೈಟ್ ಆನ್ಸರ್ ಈಸ್ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಏನಾಗಿದೆ, ಇಲ್ಲಿ ಸರಿಯಾದ ಉತ್ತರ ಆಗಿದೆ. Yes, open market operations refers to a central bank buying or selling short-term treasuries or other securities in the open market. ಮುಕ್ತ ಮಾರುಕಟ್ಟೆಯಲ್ಲಿ ದೇಶದ ಸೆಂಟ್ರಲ್ ಬ್ಯಾಂಕ್ ಈ ಒಂದು ಸೆಕ್ಯೂರಿಟೀಸ್ಗಳನ್ನು, ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುವುದು ಮತ್ತು ಕೊಂಡುಕೊಳ್ಳುವ ಕ್ರಿಯೆಗೆ ಒಂದು ಓಪನ್ ಮಾರ್ಕೆಟ್ ಆಪರೇಷನ್, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತಾ ಇದ್ದೀವಿ. ಇಟ್ ಇನ್ವಾಲ್ವ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೌರ್ಮೆಂಟ್ ಸೆಕ್ಯೂರಿಟಿ. ಸರ್ಕಾರಿ ಭದ್ರತಾ ಪತ್ರಗಳನ್ನು ಇಲ್ಲಿ ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವುದು ನಡೀತಾ ಇದೆ. The central bank uses open market operation as the primary means of implementing monetary policy. ಸೊ ಇದು ಒಂದು ಮಾನಿಟರಿ ಪಾಲಿಸಿ ಆಗಿದೆ.
It can be used to stabilize the prices of government securities. Next question number 3. In 1868, the National Income Estimate Committee of India was headed by. ಎಸ್ 1868ರಲ್ಲಿ ಭಾರತದ ರಾಷ್ಟ್ರೀಯ ಆದಾಯ ಅಂದಾಜು ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ರು? ಎಸ್ 1868ರಲ್ಲಿ ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜು ಸಮಿತಿಯ ನೇತೃತ್ವ. ಆಪ್ಷನ್ ಎ VKRV ರಾವ್, ಆಪ್ಷನ್ ಬಿ ಶಾ ಆ್ಯಂಡ್ ಕಂಬತ್, ಆಪ್ಷನ್ ಸಿ ದಾದಾಬಾಯಿ ನವರೋಜಿ, ಆಪ್ಷನ್ ಡಿ WC ಪೀಟರ್ಸನ್. Yes, here the correct answer is option C, Dadabhai Nauroji. Yes, in the year of 1868, the National Income Estimate Committee was of India. It was headed by the Dadabhai Nauroji. Yes, Dadabhai Nauroji was the pioneer in this field. He prepared the first estimates of national income in 1876. Yes, very important. Please remember it. Then he estimated the national income by first estimating the value of agricultural production and then adding a certain percentage as non-agricultural production. And the first person to adopt scientific procedure in estimating national income was Dr. VKRV Rao in the year of 1931. That is before an independence. Yes, question number 4. What was the name given to the agency at the global level for the protection of consumer rights? Option A, Court of Justice. Option B, Consumer Commission. Option C, Consumers International. Option D, none of the above. ಪ್ರಶ್ನೆ 4. ಗ್ರಾಹಕರ ಹಕ್ಕುಗಳ ರಕ್ಷಣೆಗಾಗಿ ಜಾಗತಿಕ ಮಟ್ಟದಲ್ಲಿ ಏಜೆನ್ಸಿಗೆ ಏನೆಂದು ಹೆಸರಿಸಲಾಯಿತು? ಆಪ್ಷನ್ ಎ ನ್ಯಾಯಾಲಯ ಅಂದರೆ ಕೋರ್ಟ್ ಆಫ್ ಜಸ್ಟಿಸ್, ಆಪ್ಷನ್ ಬಿ ಗ್ರಾಹಕರ ಆಯೋಗ, ಆಪ್ಷನ್ ಸಿ ಗ್ರಾಹಕರ ಅಂತಾರಾಷ್ಟ್ರೀಯ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕನ್ಸ್ಯೂಮರ್ಸ್ ಇಂಟರ್ನ್ಯಾಷನಲ್. Yes, the agency at the global level for the protection of consumer rights, it is Consumers International. ಗ್ರಾಹಕರ ಹಕ್ಕುಗಳ ರಕ್ಷಣೆಗಾಗಿ ಜಾಗತಿಕ ಮಟ್ಟದಲ್ಲಿ ಕನ್ಸ್ಯೂಮರ್ ಇಂಟರ್ನ್ಯಾಷನಲ್ ಎಂಬ ಏಜೆನ್ಸಿ ಇದೆ. ಎಸ್, ಕನ್ಸ್ಯೂಮರ್ಸ್ ಇಂಟರ್ನ್ಯಾಷನಲ್ CI. It is the World Federation of Consumer Groups that working together with its members serves as the only independent and authoritative global voice for consumers. And this CI was founded in the year of 1960 and it is fighting for a fair, safe and sustainable future for all the consumers in global market. And CI, it is a non-profit company limited by guarantee and registered in UK. Question number 5. ISI mark can be seen on which of the following items? Option A, electrical appliances. Option B, jewelry. Option C, fruits and vegetables. Option D, cloth. ಈ ಕೆಳಗಿನ ಯಾವ ವಸ್ತುಗಳ ಮೇಲೆ ISI ಗುರುತನ್ನು ಕಾಣಬಹುದು? ಆಪ್ಷನ್ ಎ ವಿದ್ಯುತ್ ಉಪಕರಣಗಳು, ಆಪ್ಷನ್ ಬಿ ಆಭರಣ, ಆಪ್ಷನ್ ಸಿ ಹಣ್ಣುಗಳು ಮತ್ತು ತರಕಾರಿಗಳು, ಆಪ್ಷನ್ ಡಿ ಉಡುಪುಗಳು. ಎಸ್, ಇಲ್ಲಿ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ electrical appliances. Yes, ISI mark can be seen on electrical appliances. ಸೊ ಈ ಒಂದು ISI ಗುರುತನ್ನು ನಾವು ವಿದ್ಯುತ್ ಉಪಕರಣಗಳ ಮೇಲೆ ನೋಡ್ತಾ ಇದ್ದೀವಿ. ಸೊ ಆಭರಣಗಳು, ಹಣ್ಣುಗಳು ಮತ್ತು ಉಡುಪುಗಳ ಮೇಲೆ ಯಾವುದೇ ರೀತಿಯ ISI ಮಾರ್ಕ್ ಇರೋದಿಲ್ಲ. Yes, the ISI mark, it is a standards compliance mark for industrial products in India since 1955. 1955ರಿಂದ ಈ ISI ಮಾರ್ಕನ್ನು ಈ ಒಂದು ಕೈಗಾರಿಕಾ ವಸ್ತುಗಳಿಗೆ ನೀಡ್ತಾ ಬರ್ತಾ ಇದ್ದೀವಿ. The ISI mark is mandatory for certain products to be sold in India such as electrical appliances like switches, electric motors, wiring cables, heaters, kitchen appliances, etc. and other products like Portland cement, LPG cylinders, automotive tires, etc. ಸೊ ಎಲ್ಲ ವಸ್ತುಗಳಿಗೆ ISI ಮಾರ್ಕ್ ನೆಸೆಸರಿ ಇರುತ್ತೆ. ಕ್ವೆಶನ್ ನಂಬರ್ 6. ಕೋಲಾರ್ ಗೋಲ್ಡ್ ಫೀಲ್ಡ್ ಈಸ್ ಲೊಕೇಟೆಡ್ ಇನ್. ಕೋಲಾರ್ ಗೋಲ್ಡ್ ಫೀಲ್ಡ್ ಯಾವ ಒಂದು ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕರ್ನಾಟಕ. ಎಸ್, ವೆರಿ ಈಸಿ ಕ್ವಶನ್. ದ ಕೋಲಾರ್ ಗೋಲ್ಡ್ ಫೀಲ್ಡ್ ಇಟ್ ಈಸ್ ಲೊಕೇಟೆಡ್ ಇನ್ ಕರ್ನಾಟಕ. ಈ ಒಂದು ಕೋಲಾರ್ ಗೋಲ್ಡ್ ಫೀಲ್ಡ್ ಏನಿದೆ ಇದು ಕರ್ನಾಟಕದಲ್ಲಿದೆ. ಎಸ್, ಕೋಲಾರ್ ಗೋಲ್ಡ್ ಫೀಲ್ಡ್ ಇಟ್ ಈಸ್ ಲೊಕೇಟೆಡ್ ಇನ್ ಕರ್ನಾಟಕ. It is mining area, southern Karnataka state of southern India.
and it lies on a southern railway spur that loops from Bangarpet to Bengaluru. Question number 7. Which of the following states is the largest producer of food grains in India? ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಆಹಾರ ಧಾನ್ಯಗಳನ್ನು ಉತ್ಪಾದಿಸ್ತಾ ಇದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಕರ್ನಾಟಕ. Yes, here the correct answer is option C, Uttar Pradesh. Yes, it is the largest producer of food grains in India. ಇದು ಭಾರತದಲ್ಲಿ ಅತಿ ಹೆಚ್ಚು ಧಾನ್ಯಗಳನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಯಾವುದಂತಂದರೆ ಉತ್ತರ ಪ್ರದೇಶ. Yes, Uttar Pradesh ranks first in the total food grain production of the country. And three types of crops are grown in the state: Rabi, Kharif, Zaid throughout the year. And Uttar Pradesh produces wheat, barley, sugarcane, potato, and also lentils. It ranks first in the production of food grains. Question number 8. A major part of gypsum and silver ore in India is extracted in. ಭಾರತದಲ್ಲಿ ಜಿಪ್ಸಮ್ ಮತ್ತು ಬೆಳ್ಳಿಯ ಅದಿರಿನ ಪ್ರಮುಖ ಭಾಗವನ್ನು ಡ್ಯಾಶ್ನಲ್ಲಿ ಹೊರತೆಗೆಯಲಾಗ್ತದೆ. ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಒಡಿಶಾ. Yes, the right answer is option B. Rajasthan is the correct answer. A major part of gypsum and silver ore in India is extracted in Rajasthan. ಭಾರತದಲ್ಲಿ ಜಿಪ್ಸಮ್ ಮತ್ತು ಬೆಳ್ಳಿ ಅದಿರನ್ನು ಈ ರಾಜಸ್ಥಾನದಲ್ಲಿ ಹೆಚ್ಚು ಹೊರತೆಗೆಯಲಾಗ್ತದೆ. Yes, Rajasthan, it is the second largest mineral producing state in India, and it shares 24% of the aggregate national production of non-metallic minerals. And in India, Rajasthan is the greatest producer of non-ferric metals such as copper, zinc, and accounts for 40% of the country's copper production and 100% of the zinc production. Question number 9. What is another name for shifting agriculture? Option A harvesting, option B transfer, option C zoom, option D transplant. ಪಲ್ಲಟ ಕೃಷಿಗೆ ಇನ್ನೊಂದು ಹೆಸರೇನು? ಆಪ್ಷನ್ ಎ ಕೊಯ್ಲು, ಆಪ್ಷನ್ ಬಿ ವರ್ಗಾವಣೆ, ಆಪ್ಷನ್ ಸಿ ಜೂಮ್, ಆಪ್ಷನ್ ಡಿ ಕಸಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಜೂಮ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಜೂಮ್ ಸರಿ ಉತ್ತರ ಆಗಿದೆ. ಎಸ್, ಶಿಫ್ಟಿಂಗ್ ಕಲ್ಟಿವೇಶನ್, ಇಟ್ ಈಸ್ ಅ ಫಾರ್ಮ್ ಆಫ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ in which farmers clear an area of land by slashing vegetation and burning forests for agricultural purposes. This practice is also known as slash and burn agriculture. And zoom cultivation is also known as shifting cultivation or slash and burn cultivation. And zoom cultivation was practiced in Central Highland. Question number 10. Which of the following is not related to Human Development Index? Option A education, option B per capita income, option C life expectancy, option D birth rate. ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಸಂಬಂಧಿಸಿಲ್ಲ? ಆಪ್ಷನ್ ಎ ಶಿಕ್ಷಣ, ಆಪ್ಷನ್ ಬಿ ತಲಾ ಆದಾಯ, ಆಪ್ಷನ್ ಸಿ ಜೀವಿತಾವಧಿ, ಆಪ್ಷನ್ ಡಿ ಜನನ ದರ. Yes, here the correct answer is option D, birth rate is the right answer. Yes, the three components of HDI are education, per capita income and life expectancy. Yes, ಇಲ್ಲಿ HDIನ ಕಾಂಪೊನೆಂಟ್ಸ್ ಶಿಕ್ಷಣ, ತಲಾದಾಯ ಮತ್ತು ಜೀವಿತಾವಧಿ, ಜನನ ದರ ಆಗಿಲ್ಲ. ಸೊ ಹೀಗಾಗಿ ಇದು ರೈಟ್ ಆನ್ಸರ್. Yes, HDI Human Development Index. It is an initiative of the UNDP. It stands for United Nations Development Program. And the HDI was created to emphasize that people's social and economic factors should be ultimate criteria for assessing the development of a country. Yes, it was created by Pakistani economist Mehboob Ulugh in 1990. And the major indicators of HDI are life expectancy at birth, and expected years of schooling, and gross national income per capita. Question number 11. Consider the following statements regarding the Indian Development and Regulation Act 1951. Statement 1 is it is the genesis of industrial licensing, and statement 2 is it was adopted from the Soviet economic planning. Select the correct answer using the code given below.
ಫೋರ್ ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಭಾರತೀಯ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯಿದೆ 1951 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ 1 ಇದು ಕೈಗಾರಿಕಾ ಪರವಾನಗಿಯ ಮೂಲವಾಗಿದೆ. ಸ್ಟೇಟ್ಮೆಂಟ್ 2 ಇದು ಸೋವಿಯತ್ ಆರ್ಥಿಕ ಯೋಜನೆಯಿಂದ ಅಳವಡಿಸಿಕೊಳ್ಳಲಾಗಿದೆ. ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ 1 and 2 ಆರ್ ಕರೆಕ್ಟ್. ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಕೂಡ ಏನಾಗಿವೆ, ಸರಿಯಾಗಿವೆ. ಎಸ್, ದ ಇಂಡಿಯನ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1951. This act was the genesis of a system of industrial licensing. So statement 1 is correct. And industrial licensing involves seeking the government's permission for initiating commercial activities. It also provided for the regulation and development of certain industries. It was adopted from Soviet economic planning and rapid capital intensive industrialization. Hence statement 2 is also correct. Question number 12. The year 1856 was significant in the history of Indian society because of. Option A, Hindu Widow Remarriage Act was passed. The year 1856. Option B, an act against female infanticide was passed. Option C, an act against sati system was passed. Option D, an act against witch hunting is passed. ಭಾರತೀಯ ಸಮಾಜದ ಇತಿಹಾಸದಲ್ಲಿ 1856ರ ವರ್ಷವು ಯಾವುದಕ್ಕೆ ಮಹತ್ವವಾಗಿದೆ? ಆಪ್ಷನ್ ಇ, ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಆಪ್ಷನ್ ಬಿ, ಹೆಣ್ಣು ಶಿಶು ಹತ್ಯೆ ವಿರುದ್ಧ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ. ಆಪ್ಷನ್ ಸಿ, ಸತಿ ಪದ್ಧತಿಯ ವಿರುದ್ಧ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಆಪ್ಷನ್ ಡಿ, ಮಾಟಗಾತಿ ಬೇಟೆಯ ವಿರುದ್ಧ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಇನ್ ದ ಇಯರ್ 1856 ಹಿಂದೂ ವಿಡೋ ರೀಮ್ಯಾರೇಜ್ ಆಕ್ಟ್ ವಾಸ್ ಪಾಸ್. 1856ರಲ್ಲಿ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. So Hindu Widow Remarriage Act 1856, the act removed the obstacles in the path of remarriage of Hindu widows and legalized widow remarriage. ಇದು ವಿಧವೆಯರಿಗೆ ಮರು ಮದುವೆಯಾಗುವ ಅವಕಾಶವನ್ನು ಈ ಕಾಯ್ದೆ ನೀಡಿದೆ. ದ ಅಬ್ಜೆಕ್ಟಿವ್ ಆಫ್ ದ ಆಕ್ಟ್ ವಾಸ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ವುಮೆನ್. And the act legalizes the remarriage of Hindu widows and declares that any such issue of remarriage of women will not be considered illegitimate. Question number 13. Gandhiji organized his first satyagraha movement in Champarana district for the mill workers, daily laborers, indigo cultivators, none of the above. ಗಾಂಧೀಜಿ ಚಂಪಾರಣ್ ಜಿಲ್ಲೆಯಲ್ಲಿ ತಮ್ಮ ಮೊದಲ ಸತ್ಯಾಗ್ರಹ ಚಳುವಳಿಯನ್ನು ಆಯೋಜಿಸಿದರು. ಇದರಲ್ಲಿ ಯಾರು ಒಳಗೊಂಡಿದ್ದರು? ಆಪ್ಷನ್ ಎ, ಗಿರಣಿ ಕಾರ್ಮಿಕರು. ಆಪ್ಷನ್ ಬಿ, ದಿನಗೂಲಿ ಕಾರ್ಮಿಕರು. ಆಪ್ಷನ್ ಸಿ, ಇಂಡಿಗೋ ಕೃಷಿಕರು. ಆಪ್ಷನ್ ಡಿ, ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಂಡಿಗೋ ಕಲ್ಟಿವೇಟರ್ಸ್. Yes, the Champaran Satyagraha 1917 in the support of indigo cultivators. This was the first civil disobedience movement by Gandhiji in the freedom struggle, and it was pursued by Rajkumar Shukla, who was an indigo cultivator. Gandhi went to Champaran in Bihar to investigate the conditions of the farmers there. And in Champarana in Bihar, the farmers were used to suffer from heavy taxes and exploitative system of the British government, and they were forced to grow indigo by the British planters. Then Gandhi arrived in Champarana to investigate the matter, but was not permitted by the British authorities. So he was able to gather support from the farmers. Question number 14. The Japanese Navy defeated the Russian fleet in the year dash. ಜಪಾನಿನ ನೌಕಾಪಡೆಯು ಡ್ಯಾಶ್ ವರ್ಷದಲ್ಲಿ ರಷ್ಯಾದ ನೌಕಾಪಡೆಯನ್ನು ಸೋಲಿಸಿತು. ಆಪ್ಷನ್ ಎ 1912, ಆಪ್ಷನ್ ಬಿ 1905, ಆಪ್ಷನ್ ಸಿ 1910, ಆಪ್ಷನ್ ಡಿ 1900. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ 1905, 1905. ಕ್ವೆಶ್ಚನ್ ನಂಬರ್ 15. ಟು ಡಿಫೀಟ್ ಬ್ರಿಟನ್, ಫ್ರಾನ್ಸ್ ಪ್ರೊವೈಡೆಡ್ ಸಪೋರ್ಟ್ ಟು ಮೇಕ್ ಡ್ಯಾಶ್ ಇಂಡಿಪೆಂಡೆಂಟ್. ಬ್ರಿಟನ್ ಅನ್ನು ಸೋಲಿಸಲು ಫ್ರಾನ್ಸ್ ಡ್ಯಾಶ್ ಅನ್ನು ಸ್ವತಂತ್ರಗೊಳಿಸಲು ಬೆಂಬಲವನ್ನು ನೀಡಿತು. ಆಪ್ಷನ್ ಎ ಚೈನಾ, ಆಪ್ಷನ್ ಬಿ ಐರ್ಲ್ಯಾಂಡ್, ಆಪ್ಷನ್ ಸಿ ಅಮೆರಿಕನ್ colonies, option D India. The right answer is option C American colonies, American ವಸಾಹತು.
ಸೊ ಈ ಬ್ರಿಟನನ್ನು ಸೋಲಿಸಲು ಫ್ರಾನ್ಸ್ ಅಮೆರಿಕಾಗೆ ಸ್ವತಂತ್ರಗೊಳಿಸಲು ಬೆಂಬಲವನ್ನು ನೀಡುತ್ತದೆ. ಕ್ವೆಶನ್ ನಂಬರ್ 16. ಹೂ ವಾಸ್ ಪಾಪ್ಯುಲರ್ಲಿ ನೋನ್ ಆಸ್ ದಿ ಇಂಡಿಯನ್ ಪ್ಯಾರೆಟ್? ಭಾರತೀಯ ಗಿಳಿ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗ್ತದೆ? ಆಪ್ಷನ್ ಎ ಅಮೀರ್ ಖುಸ್ರು, ಆಪ್ಷನ್ ಬಿ ಖ್ವಾಜಾ ಅಲೆನ್ ನಾಸೀರ್, ಆಪ್ಷನ್ ಸಿ ಪಾರ್ಥ ಸಾರಥಿ ಮಿಶ್ರಾ, ಆಪ್ಷನ್ ಡಿ ಚಾಂದ್ ಬರ್ದಾಯಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಅಮೀರ್ ಖುಸ್ರು ವಾಸ್ ಇಂಡಿಯನ್ ಪ್ಯಾರೆಟ್. ಭಾರತೀಯ ಗಿಳಿ ಅಂತ ನಾವು ಅಮೀರ್ ಖುಸ್ರು ಅವರನ್ನು ಕರಿತೀವಿ. ಎಸ್, ಕನ್ಸಿಡರ್ ದ ಗ್ರೇಟೆಸ್ಟ್ ಪರ್ಸಿಯನ್ ಲ್ಯಾಂಗ್ವೇಜ್ ಪೋಯೆಟ್ ಆಫ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಮೀರ್ ಖುಸ್ರು. He described his poems as pearls, and he was known as the parrot of India. Question number 17. The verses and ideas of which of the following personalities have been preserved in Panchavani and Bijak? ಈ ಕೆಳಗಿನ ಯಾವ ವ್ಯಕ್ತಿಗಳ ಪದ್ಯಗಳು ಮತ್ತು ವಿಚಾರಗಳನ್ನು ಪಂಚವಾಣಿ ಮತ್ತು ಬಿಜಕ್ನಲ್ಲಿ ಸಂರಕ್ಷಿಸಲಾಗಿದೆ? ಆಪ್ಷನ್ ಎ ರವಿದಾಸ್, ಆಪ್ಷನ್ ಬಿ ಮೀರಾಬಾಯಿ, ಆಪ್ಷನ್ ಸಿ ಕಬೀರ್, ಆಪ್ಷನ್ ಡಿ ಗುರು ನಾನಕ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಬೀರ್ ಇಸ್ ದ ರೈಟ್ ಆನ್ಸರ್. ಎಸ್, ಕಬೀರ್ might have lived within the 15th to 16th century, was one of the foremost influential saint. His ideas were collected in verses and sakis and pads, which were composed by him and sung by wandering bhajan singers. Question number 18. Which of the following dynasty established by Pushyamitra Shunga, a Brahmin commander in chief of the last Mauryan ruler? ಕೊನೆಯ ಮೌರ್ಯ ಆಡಳಿತಗಾರನ ಬ್ರಾಹ್ಮಣ್ ಕಮಾಂಡರ್ ಇನ್ ಚೀಫ್ ಪುಷ್ಯಮಿತ್ರ ಶುಂಗ ಸ್ಥಾಪಿಸಿದ ಕೆಳಗಿನ ಯಾವ ರಾಜವಂಶವನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಎ ಶುಂಗ ಡೈನಾಸ್ಟಿ, ಆಪ್ಷನ್ ಬಿ ಕಣ್ವ ಡೈನಾಸ್ಟಿ, ಆಪ್ಷನ್ ಸಿ ಶಾತವಾಹನ ಡೈನಾಸ್ಟಿ, ಆಪ್ಷನ್ ಡಿ ನನ್ ಆಫ್ ದೀಸ್. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಶುಂಗ ಡೈನಾಸ್ಟಿ, ಶುಂಗ ರಾಜವಂಶ. Question number 19. Who calculated the circumference of the earth as 25,000 miles? ಭೂಮಿಯ ಸುತ್ತಳತೆಯನ್ನು 25,000 ಮೈಲಿ ಎಂದು ಲೆಕ್ಕ ಹಾಕಿದವರು ಯಾರು? ಆಪ್ಷನ್ ಎ ಥೇಲ್ಸ್ ಆಫ್ ಮಿಲೆಟ್ಸ್, ಆಪ್ಷನ್ ಬಿ ಪೋಸಿಡೋನಿಯಸ್, ಆಪ್ಷನ್ ಸಿ ಹಿಪ್ಪರ್ಕಸ್, ಆಪ್ಷನ್ ಡಿ ಎರ್ಟೋಸ್ತನೀಸ್. The right answer is option D, Eratosthenes. Yes, Eratosthenes, he regarded as the father of geography. First used the word geography by Eratosthenes was the person who used the word geography first. He was astronomer, poet and librarian. He was first scientific geographer. Yes, he was the founder of geodesy. Question number 20. Which of the following is the closest layer to the earth's surface in which all weather occurs? ಕೆಳಗಿನವುಗಳಲ್ಲಿ ಯಾವುದು ಎಲ್ಲ ಹವಾಮಾನವು ಸಂಭವಿಸುವ ಭೂಮಿಯ ಮೇಲ್ಮೈಗೆ ಹತ್ತಿರವಿರುವ ಪದರವಾಗಿದೆ? ಆಪ್ಷನ್ ಎ ಮೆಸೋಸ್ಪಿಯರ್, ಆಪ್ಷನ್ ಬಿ ಟ್ರೋಪೋಸ್ಪಿಯರ್, ಆಪ್ಷನ್ ಸಿ ಅಯಾನೋಸ್ಪಿಯರ್, ಆಪ್ಷನ್ ಡಿ ಸ್ಟ್ರಾಟೋಸ್ಪಿಯರ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ ಇಲ್ಲಿ ಸರಿಯಾದ ಉತ್ತರ. Yes, troposphere forms Earth's surface up to 10 km. Here temperature decreases with increasing height. We humans live in troposphere, and nearly all weather conditions will occur in troposphere. Most clouds will also appear in troposphere, and it is the lowest part of the Earth's atmosphere. Question number 21. A giant sitting of the two houses is called by option A the members of parliament, option B the president, option C the speaker of Lok Sabha, option D the defense minister. ಎರಡು ಮನೆಗಳ ಜಂಟಿ ಸಭೆಯನ್ನು ಯಾರು ಕರೀತಾರೆ? ಆಪ್ಷನ್ ಎ ಸಂಸತ್ತಿನ ಸದಸ್ಯರು, ಆಪ್ಷನ್ ಬಿ ಅಧ್ಯಕ್ಷ, ಆಪ್ಷನ್ ಸಿ ಲೋಕಸಭೆಯ ಸ್ಪೀಕರ್, ಆಪ್ಷನ್ ಡಿ ರಕ್ಷಣಾ ಮಂತ್ರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದ ಪ್ರೆಸಿಡೆಂಟ್, ಅಧ್ಯಕ್ಷ. Okay friends, this is about today's session, and if you are preparing for Karnataka TET paper 1 and paper 2, we are from Global Online Kannada providing you 10 mock tests with solution PDF only at rupees 300. If you want to join, you can contact 9743105335. Yes, you can also join our Telegram group for various examination preparations such as KSET, Karnataka TET, Central TET, UGC NET and other exams. Yes, I wish all the best to all. Thank you.